ಎಲ್ಲರಿಗೂ ಗೊತ್ತಿದೆ ಈಗ ಆಯುರ್ವೇದದಲ್ಲಿ ಅರಿಶಿನ ಅನ್ನೋದು ವೆರಿ ಮೇಜರ್ ಅಂತ ಹೇಳಿ. ಬರೀ ಅರಿಶಿನದಲ್ಲಿ ಏನೋ ಒಂದು ಪದಾರ್ಥ ಮಾಡ್ಕೊಂಡು ತಿನ್ನೋದು, ಇಲ್ಲ ಅರಿಶಿನದ ಬಾಲ್ಸ್ ಮಾಡಿ ಇಟ್ಟು ತಿನ್ನುವಂಥದ್ದು ಮಾಡ್ತಾರೆ. ದಟ್ ಇಸ್ ಅ ವೆರಿ ರಾಂಗ್ ವೇ ಆಫ್ ಡೂಯಿಂಗ್. ಸಿಂಪಲ್ ಆಗಿ ಅರಿಶಿನ ನಮ್ಮ ಬಾಡಿಗೆ ಇನ್ಕಲ್ಕೇಟ್ ಮಾಡಬೇಕು ಅಂದರೆ ನಮಸ್ಕಾರ, ಇದು ಆರೋಗ್ಯ ವೇದ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ಸ್ನೇಹಾ ಸಿ ಶೇಖರ್ ಅವರಿದ್ದಾರೆ, ಆಯುರ್ವೇದ ವೈದ್ಯೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಇವತ್ತು ನಾವು ಅರಿಶಿನ ಅಥವಾ ಟರ್ಮರಿಕ್ ಹೇಗೆ ನಮ್ಮ ಮನೆಯಲ್ಲೇ ಇರುತ್ತೆ, ಅದರಿಂದ ಆರೋಗ್ಯಕ್ಕೆ ಹೇಗೆ ಲಾಭವನ್ನು ಪಡ್ಕೊಳ್ಳೋ ರೀತಿ ಅದನ್ನು ಬಳಸ್ಬೋದು ಅಂತ ತಿಳ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ. ಅರಿಶಿನ ಹೇಗೆ ನಮಗೆ ಲಾಭ? ಎಸ್, ಅರಿಶಿನ ಎಲ್ಲರಿಗೂ ಗೊತ್ತಿದೆ ಈಗ ಆಯುರ್ವೇದದಲ್ಲಿ ಅರಿಶಿನ ಅನ್ನೋದು ವೆರಿ ಮೇಜರ್ ಅಂತ ಹೇಳಿ. ಬಟ್ ಹಾಗಂತ ಹೇಳಿ ಬರೀ ಅರಿಶಿನದಲ್ಲಿ ಏನೋ ಒಂದು ಪದಾರ್ಥ ಮಾಡ್ಕೊಂಡು ತಿನ್ನೋದು, ಇಲ್ಲ ಅರಿಶಿನದ ಬಾಲ್ಸ್ ಮಾಡಿ ಇಟ್ಟು ತಿನ್ನುವಂಥದ್ದು ಮಾಡ್ತಾರೆ. ದಟ್ ಇಸ್ ಅ ವೆರಿ ರಾಂಗ್ ವೇ ಆಫ್ ಡೂಯಿಂಗ್. ಸಿಂಪಲ್ ಆಗಿ ಅರಿಶಿನ ನಮ್ಮ ಬಾಡಿಗೆ ಇನ್ಕಲ್ಕೇಟ್ ಮಾಡಬೇಕು ಅಂದರೆ ದಿನನಿತ್ಯ ನಾವು ಏನು ಅಡುಗೆ ತಿಂಡಿ ಮಾಡ್ತೀವಲ್ಲ, ಅದಕ್ಕೆ 2-3 ಚಿಟಿಕೆ ಹಾಕಿ ಅಡುಗೆ ಮಾಡಿದ್ರೆ ಸಾಕು. ಯಾಕೆ ಅರಿಶಿನ ಅನ್ನೋದು ತುಂಬ ಶ್ರೇಷ್ಠ ಅಂತೀವಿ ಆಯುರ್ವೇದದಲ್ಲಿ ಅಂದರೆ, ಅದಕ್ಕೆ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಅಂತ ಇದೆ. ನಾವು ಇವತ್ತಿನ ಲೈಫ್ ಸ್ಟೈಲಲ್ಲಿ ನೀವು ಯಾವುದೇ ಡಿಸೀಸ್ ತೊಗೊಳ್ಳೋದಕ್ಕೆ ಹೋಗಿ ಇನ್ಫ್ಲಮೇಷನ್ ಪ್ರಾಸೆಸ್ ಅನ್ನೋದು ಕಾಣಿಸುತ್ತೆ. ಒಂದು CBC ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ, ಇಲ್ಲ ESR ಮಾಡಿಸಿದ್ರೆ, IgE ಮಾಡಿಸಿದ್ರೆ, ಇವೆಲ್ಲ ಬ್ಲಡ್ ಟೆಸ್ಟ್ ಏನು ಹೇಳುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಇದೆಯಾ ಅಥವಾ ಬೇರೆ ಏನಾದರೂ ಅಲರ್ಜಿಕ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇದೆಯಾ ಅಂತ ತೋರಿಸ್ಕೊಡುತ್ತೆ. ಸೊ ಮೇಜರ್ ಆಫ್ ದೀಸ್ ಡಿಸೀಸಸ್ ಇವತ್ತಿನ ಕಾಲದಲ್ಲಿ ಡಯಾಬಿಟಿಸ್ ಇರ್ಬೋದು, ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಹೈಪೋಥೈರಾಯ್ಡಿಸಮ್ ಇರ್ಬೋದು, ಈ ಎಲ್ಲ ಕಂಡೀಷನ್ಸಲ್ಲೂ ಇನ್ಫ್ಲಮೇಷನ್ ಪ್ರಾಸೆಸ್ ಅಂತ ಇದ್ದೇ ಇರುತ್ತೆ. ಸೊ ಅದಕ್ಕೆ ಅಲ್ಲಿಂದನೇ ಶುರು ಆಗೋದು. ಎಕ್ಸಾಕ್ಟ್ಲಿ. ಸೊ ಇನ್ಫ್ಲಮೇಷನ್ ಬಾಡಿಯಲ್ಲಿ ಯಾವಾಗ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ, ಅದನ್ನು ನಾವು ಎಲ್ಲಿ ನೆಗ್ಲೆಕ್ಟ್ ಮಾಡ್ತೀವಿ ಅವಾಗಷ್ಟೇ ಒಂದು ಡಿಸೀಸ್ ಆಗಿ ಅದು ಉದ್ಭವ ಆಗೋದಕ್ಕೆ ಸಾಧ್ಯ. ಸೊ ಎಲ್ಲೋ ಒಂದು ಕಡೆ ಮುಂದೊಂದು ದಿನ ನಾನು ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತ ಅಂದರೆ ಅರಿಶಿನ ಇವತ್ತಿನ ದಿನ ಪ್ರತಿದಿನ ನಿತ್ಯವಾಗಿ ನಾವು ಏನೇ ಅಡುಗೆ ತಿಂಡಿ ಮಾಡಿದ್ರು ಅದಕ್ಕೆ ಹಾಕ್ಕೊಂಡು ತೊಗೊಳ್ಳೋದು ಒಳ್ಳೆಯದು. ಇದು ಒಂದು ರೀತಿ. ಎರಡನೇ ರೀತಿ ಅಗೇನ್ ನಮ್ಮ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಅಂತ ಬಂದಾಗ ಶ್ವಾಸಕಾಸದಲ್ಲೆಲ್ಲ ಹಾಲಿನ ಜೊತೆ ಅರಿಶಿನ ತೊಗೊಳ್ಳೋ ಅಭ್ಯಾಸ ಇದೆ. ಬಟ್ ಅಲ್ಲಿ ಕೂಡ ನಾವು ತೆಳುವಾದ ಹಾಲು ಜೊತೆ ತೊಗೊಳ್ಬೇಕಾಗತ್ತೆ, ಗಟ್ಟಿ ಹಾಲು ಜೊತೆ ಅಲ್ಲ. ಆ್ಯಂಡ್ ಹಾಲು ಚೆನ್ನಾಗಿ ಕಾಯಿಸಿರ್ಬೇಕು, ಅರಿಶಿನನೂ ಹಾಕಿ ಕಾಯಿಸಿರ್ಬೇಕು. ಮಾತಾಡೋಣ. ಎಸ್. ಸೊ ಈವನ್ ಅರಿಶಿನ ಜೇನುತುಪ್ಪದ ಜೊತೆನೂ ಕೂಡ ನಾವು ಹಳೆದಾಗಿ ಜೇನುತುಪ್ಪದ ಬಗ್ಗೆ ಮಾತಾಡಿದ್ವಿ. ಸೊ ಜೇನುತುಪ್ಪದ ಜೊತೆ ಕೂಡ ಅರಿಶಿನ ಬೆರಕೆ ಮಾಡಿ ತಗೊಂಡಾಗ ನಮಗೆ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಪೂರಕವಾಗಿ ಕೆಲಸ ಮಾಡುತ್ತೆ. ಎಸ್. ಸೊ ದಿಸ್ ಇಸ್ ಮತ್ತೆ ಚಿಕನ್ನಾಗ ಅದನ್ನ ಅರಿಶಿನ ಸುಟ್ಟು ಅದನ್ನ ಇದು ಮಾಡುವಂಥದ್ದು, ಇನ್ಹೇಲ್ ಮಾಡೋದಕ್ಕೆ ಇದು ಮಾಡ್ತಿದ್ರು. ಅದೇ ಸೇಮ್ ಈ ರೀತಿ ಯಾವ್ದಾದ್ರು ಮನೆ ಮದ್ದುಗಳಿದೆಯಾ ಅಂತ? ಅರಿಶಿನದಲ್ಲಿ ಮಾಡುವಂಥ ಮನೆ ಮದ್ದುಗಳ ಹರಿದ್ರಾಖಂಡ ಅಂತೆಲ್ಲ ಹೇಳ್ತೀವಿ. ಬಟ್ ಅದನ್ನು ನಾವು ಯೂಶ್ವಲಿ ಮೆಡಿಸನ್ ರೀತಿಯಲ್ಲಿ ಮಾಡೋದಕ್ಕೆ ಹೋಗ್ತೇವೆ. ಸೊ ಮನೆಯಲ್ಲಿ ನಾವು ಅರಿಶಿನ ತೊಗೊಂಡವಾಗ ಮೆಡಿಸನ್ ರೀತಿಯಲ್ಲಿ ಏನೂ ಮಾಡಲ್ಲ, ಬಟ್ ಅಡುಗೆಗೆ ಹಾಕೋದಾಗಿರ್ಬೋದು, ಹಾಲಿಗೆ ಹಾಕೋದಾಗಿರ್ಬೋದು, ಈ ರೀತಿಯಲ್ಲಿ ಅರಿಶಿನ ಬಳಸ್ತೀವಿ. ಇನ್ನೊಂದು ಕಡೆ ಅರಿಶಿನ ಎಲ್ಲಿ ಬಳಸ್ತೀವಿ ಅಂದರೆ ಗಾಯ ಆದಾಗ. ಸೊ ಫಸ್ಟ್ ಏಡ್ ಬಾಕ್ಸ್ ಎಲ್ಲಿದೆ ಅಂದರೆ ಕಿಚನ್ನಲ್ಲಿದೆ. ಸೊ ಅಗೇನ್ ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಅಲರ್ಜಿಕ್ ಪ್ರಾಪರ್ಟಿ ಇರೋದ್ರಿಂದ ಅರಿಶಿನ ನಾವು ಉಂಡಿಗೆ ಕೂಡ ಬಳಸ್ತೀವಿ. ಸೊ ಅರಿಶಿನ ಬಟ್ ಎಷ್ಟು ಬಳಸಬೇಕು? ಅದು ನೀವು ಚಿಟಿಕೆ ಇದು ಅಂತ ಹೇಳ್ಕೊಂಡು ನೀವು ಇದನ್ನೆಲ್ಲ ಬಳಸಬಾರ್ದು, ಹಾಗೆ ತಿನ್ನಬಾರ್ದು ಅಂತ ಹೇಳಿದ್ರಲ್ಲ, ಅದನ್ನ ಬಾಲ್ಸ್ ಮಾಡಿ ಇಟ್ಕೊಂಡು ತಿನ್ನಬಾರ್ದು ಅಂತ ಹೇಳ್ಕೊಂಡು ಎಷ್ಟು ಬಳಸಬೇಕು, ಮತ್ತು ಜಾಸ್ತಿ ಬಳಸಿದ್ರೆ ಆಗುವಂಥ ಪ್ರಾಬ್ಲಮ್ಸ್ ಏನು ಅಂತ? ಈಗ ಯಾವ ಕಂಡೀಷನಲ್ಲಿ ಅರಿಶಿನದ ಅಂಶ ಹೆಚ್ಚಬೇಕಾಗಿರುತ್ತೋ ಅದು ಡಾಕ್ಟ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಅದು ಗೊತ್ತಾಗತ್ತೆ ಯಾವಾಗ ಅವರ ಕಂಡೀಷನ್ನ ನಾವು ನೋಡಿದಾಗ. ಸೊ ಇವಾಗ ನಾವು ಯೂಶ್ವಲಿ ಏನು ಹೇಳ್ತೀವಿ, ವಾತ ಪಿತ್ತ ಕಫ ಅಂತ ಹೇಳ್ತೀವಿ, 3 ದೋಷಗಳು ಹೇಳ್ತೀವಿ. ಈ 3 ದೋಷಗಳು ವೇರಿಯೇಷನಿಗೆ ಬಂದಾಗ ಅಷ್ಟೇ ಡಿಸೀಸಸ್ ಬರುವಂಥದ್ದು. ಸೊ ಯೂಶ್ವಲಿ ನಾವು ಈ 3 ದೋಷಗಳನ್ನ ಮೇಂಟೈನ್ ಮಾಡಬೇಕು ಅಂತಂದರೆ ದಿನನಿತ್ಯದಲ್ಲಿ ಅರಿಶಿನ ಯೂಸ್ ಮಾಡಬೇಕಾಗತ್ತೆ. ಆವಾಗ 2-3 ಚಿಟಿಕೆ ಅಷ್ಟೇ ಯೂಸ್ ಮಾಡಬೇಕಾಗತ್ತೆ. ಬಟ್ ಈ 3 ದೋಷಗಳ ಬ್ಯಾಲೆನ್ಸ್ ತಪ್ಪಿದಾಗ ಕೆಲವೊಂದು ವ್ಯಾಧಿಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆಗ ನಾವು ಮೆಡಿಸಿನಲ್ ಪ್ರಾಪರ್ಟಿಯಾಗಿ ಅರಿಶಿನ ಯೂಸ್ ಮಾಡಿದಾಗ ಅಲ್ಲಿ ಕ್ವಾಂಟಿಟಿ ಆಫ್ ಅರಿಶಿನ ಹೆಚ್ಚಿರುತ್ತೆ. ಅದು ಎಷ್ಟು ಹೆಚ್ಚಿರಬೇಕು ಅನ್ನೋದು ಡಾಕ್ಟರ್ ಗಮನದಲ್ಲಿರುತ್ತೆ. ಇನ್ನೊಂದು ಕೊನೆಯದಾಗಿ, ಈಗ ಅದರದ್ದು ಕರ್ಕ್ಯೂಮಿನ್ ಅಂತ ಅನ್ನೋ ಇದು ಅದರದ್ದು ಸೀರಮ್ಗಳು ಅಥವಾ ಡ್ರಾಪ್ಸು ಆ ಥರ, ಅದು ಎಷ್ಟು ಉಪಯುಕ್ತ ಮತ್ತು ಅದು ನಾವು ಎಷ್ಟು ಬಳಸಬಹುದಾದರೆ? ಆಯುರ್ವೇದದಲ್ಲಿ ಹೇಳೋದಾದರೆ ಏನು ವಸ್ತು ನೇಚರ್ ನಮಗೆ ಹೇಗೆ ಕೊಡುತ್ತಲ್ಲ ಅದನ್ನು ಹೇಗೆ ಬಳಸಬೇಕು ಹಾಗೆ ಬಳಸಿದ್ರೆ ಉತ್ತಮ. ಈಗ ಡ್ರಾಪ್ಸ್ ರೀತಿಯಲ್ಲೆಲ್ಲ ಬಂದಾಗ ಏನಾಗ್ತದೆ, ದೇ ಆರ್ ಟೇಕಿಂಗ್ ಔಟ್ ದ ಎಸೆನ್ಸ್ ಆಫ್ ಇಟ್, ಅಂದರೆ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ. ಸೊ ಸಾಧಾರಣವಾಗಿ ನಮಗೆ ಒಂದು
5 ಗ್ರಾಮಲ್ಲಿ ಸಿಗುವಂಥ ಅರ್ಶಿನದ ಪ್ರಾಪರ್ಟಿ ಇಲ್ಲಿ ನಮ್ಗೆ ಏನಾಗುತ್ತೆ 1 ಡ್ರಾಪಲ್ಲೇ ಸಿಗ್ಬಿಡುತ್ತೆ, ಬಿಕಾಸ್ ದೇ ಆರ್ ಎಕ್ಸ್ಟ್ರಾಕ್ಟಿಂಗ್ ಓನ್ಲಿ ದ ಎಸೆನ್ಸ್ ಪಾರ್ಟ್. ಈಗ ಬಟ್ ಹಾಗೆ ನಾವು ಹೆಚ್ಚು ಯೂಸ್ ಮಾಡೋದಕ್ಕೆ ಹೋದಾಗ ಇಟ್ ಮೈಟ್ ಕಾಸ್ ಇಂಟು ಓವರ್ ಡೋಸ್. ಬಟ್ ಅದೇ ನಾವು ಅರ್ಶಿನದಾಗಿ ಯೂಸ್ ಮಾಡಿದಾಗ, ನೀವು ದಿನನಿತ್ಯವಾಗಿ ಫುಡ್ಡಲ್ಲಿ ಎಲ್ಲ ಯೂಸ್ ಮಾಡಿದಾಗ ಎಲ್ಲೂ ಓವರ್ ಡೋಸ್ ಅನ್ನೋದು ಆಗಲ್ಲ. ಸೊ ಹಾಗಾಗಿ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಯೂಸ್ ಇನ್ ಇಟ್ಸ್ ಓನ್ ಫಾರ್ಮ್. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ಇರುವಂಥ ಅರಿಶಿಣ ಅಷ್ಟೊಂದು ಶಕ್ತಿಶಾಲಿ ಔಷಧಿಯಾಗಿ ಕೂಡ ಬಳಕೆ ಆಗುತ್ತೆ. ಆದರೆ ದಿನನಿತ್ಯ ಬಳಸಿದರೆ ಅದು ಲಾಂಗ್ ಟರ್ಮಲ್ಲಿ ನಮ್ಮನ್ನು ಅದು ಉಳಿಸ್ಕೊಂಡು ಹೋಗುತ್ತೆ, ನಮ್ಮ ಆರೋಗ್ಯವನ್ನು ಅಂತ ಹೇಳಿರುವಂತಹ ಡಾಕ್ಟರ್ ಸ್ನೇಹಾ ಸಿ ಶೇಖರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.